ಚನ್ನಪಟ್ಟಣ ಅಖಾಡದಲ್ಲಿ ಗೆದ್ದು ಬೀಗಲು ಹೊಸ ಪ್ಲಾನ್ ರೆಡಿ ಆಗಿದೆ. ಬೆಂಗಳೂರು ಗ್ರಾಮಾಂತರ ತಂತ್ರವೇ ಮತ್ತೆ ರಿಪೀಟ್ ಮಾಡುತ್ತೆ ಮೈತ್ರಿ. ಟಿಕೆಟ್ ಫೈಟ್ಗೆ ಹಳೆ ಮುಲಾಮು ಮೊರೆ ಹೋದ ಮೈತ್ರಿ. ಅಂದು ಗೌಡ್ರ ಕುಟುಂಬದ ಅಳಿಯ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಇಂದು ಬದ್ಧ ವೈರಿ ಪಕ್ಷದಿಂದ ಅಖಾಡಕ್ಕಿಳಿತಾರ ಸೈನಿಕ. ಜೆಡಿಎಸ್ ಅಭ್ಯರ್ಥಿ ಆಗ್ತಾರ ಮಾಜಿ ಸಚಿವ ಯೋಗೇಶ್ವರ್ ಎನ್ನುವಂತಹ ಪ್ರಶ್ನೆ. ಮೈತ್ರಿ ನಾಯಕರಲ್ಲಿ ನಡೀತಾ ಇದೆ ಟಿಕೆಟ್ ಚೌಕಾಸಿ. ಭಿನ್ನಮತ ಮೂಡದಂತೆ ಎಚ್ಚರಿಕೆಯ ಹೆಜ್ಜೆಯನ್ನ ವಹಿಸಿದ್ದಾರೆ ದೋಸ್ತಿ ಪಡೆ. ಮೈತ್ರಿ ಭಿನ್ನಾಭಿಪ್ರಾಯ ಕಾಂಗ್ರೆಸ್ಗೆ ಲಾಭವಾಗದಂತೆ ಎಚ್ಚರಿಕೆಯನ್ನ ವಹಿಸುತ್ತಿದ್ದಾರೆ. ಹೀಗಾಗಿ ರಿಸ್ಕ್ ಬೇಡವೇ ಬೇಡ ಎಂದು ಸಿಪಿವೈಗೆ ಜೆಡಿಎಸ್ ಟಿಕೆಟ್ ನೀಡಲಿಕ್ಕೆ ಮುಂದಾಗಿದೆ. ಈ ಬಗ್ಗೆ ಯೋಗೇಶ್ವರ್ ಜೊತೆಯೂ ಬಿಜೆಪಿ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ. ಯೋಗೇಶ್ವರ್ ಮನವೊಲಿಸಲು ಬಿಜೆಪಿ ಮುಖಂಡರು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇತ್ತ ಕುಮಾರಸ್ವಾಮಿ ಜೊತೆಗೂ ಮಾತುಕತೆಗೂ ತೀರ್ಮಾನವನ್ನ ಮಾಡಿದ್ದಾರೆ. ಇಬ್ಬರು ಒಪ್ಪಿಗೆ ನೀಡಿದ್ರೆ ಪ್ಲಾನ್ ಇಂಪ್ಲಿಮೆಂಟ್ ಮಾಡೋದು ಬಹುತೇಕ ನಿಶ್ಚಿತ ಆಗಿದೆ. ಚನ್ನಪಟ್ಟಣ ಉಪಚುನಾವಣೆಗೆ ಈಗ ಅಖಾಡ ಸಿದ್ಧವಾಗಿ ನಿಂತಿದೆ. ಇನ್ನು ಈ ಅಖಾಡದಲ್ಲಿ ಈ ಬಾರಿ ಹೊಸ ಪ್ಲಾನ್ಗೆ ದೋಸ್ತಿ ಪಡೆ ಜೈ ಎಂದು ಬಿಟ್ಟಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವ ರೀತಿಯಾಗಿ ಭರ್ಜರಿಯಾಗಿ ಗೆದ್ರು ಅದೇ ತಂತ್ರವನ್ನ ರಿಪೀಟ್ ಮಾಡ್ತಾರಾ? ಟಿಕೆಟ್ ಫೈಟ್ಗೆ ಈಗ ಹಳೇ ಮುಲಾಮು ಮೊರೆ ಹೋಗಿದ್ದಾರೆ ಮೈತ್ರಿ. ಅಂದು ಗೌಡ್ರ ಕುಟುಂಬದ ಅಳಿಯ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಈಗ ಬದ್ಧ ವೈರಿ ಪಕ್ಷದಿಂದ ಅಖಾಡಕ್ಕಿಳಿತಾರ ಸೈನಿಕ. ಜೆಡಿಎಸ್ ಅಭ್ಯರ್ಥಿ ಆಗ್ತಾರ ಹಾಗಾದ್ರೆ ಮಾಜಿ ಸಚಿವ ಯೋಗೇಶ್ವರ್ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಹೀಗಾಗಿ ಮೈತ್ರಿ ನಾಯಕರಲ್ಲಿ ನಡೀತಾ ಇದೆ ಟಿಕೆಟ್ ಚೌಕಾಸಿ. ಭಿನ್ನಮತ ಮೂಡದಂತೆ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾರೆ. ಒಂದು ಪಕ್ಷ ಮೈತ್ರಿಯಲ್ಲಿ ಬಿಜೆಪಿ ಜೆಡಿಎಸ್ ನಲ್ಲಿ ಎಲ್ಲಾದ್ರೂ ಒಂದಿಷ್ಟು ಗೊಂದಲಗಳು ಭಿನ್ನಾಭಿಪ್ರಾಯ ಮೂಡ್ತು ಅಂತಂದ್ರೆ ಕಾಂಗ್ರೆಸ್ಗೆ ಇದೇ ದೊಡ್ಡ ಲಾಭವಾಗಿಬಿಡುತ್ತೆ. ಹೀಗಾಗಿ ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ರಿಸ್ಕ್ ಬೇಡವೇ ಬೇಡ ಅಂತ ಟಿಕೆಟ್ ವಿಚಾರವಾಗಿ ಸಿಪಿವೈಗೆ ಟಿಕೆಟ್ ಅನ್ನ ಕೊಡ್ತಾರ. ಈ ಬಗ್ಗೆ ಯೋಗೇಶ್ವರ್ ಜೊತೆಯೂ ಬಿಜೆಪಿ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ಯೋಗೇಶ್ವರ್ ಅವರ ಮನವೊಲಿಸಲು ಬಿಜೆಪಿ ಮುಖಂಡರು ಕೂಡ ಪ್ರಯತ್ನವನ್ನ ಮಾಡಿದ್ದಾರೆ. ಇತ್ತ ಕುಮಾರಸ್ವಾಮಿ ಜೊತೆಗೂ ಮಾತುಕತೆಯ ತೀರ್ಮಾನ ಆಗ್ತಾ ಇದೆ. ಎಲ್ಲಾದ್ರೂ ದೋಸ್ತಿ ಪಡೆ ಮೈತ್ರಿ ಬಿಜೆಪಿ ಜೆಡಿಎಸ್ ಒಪ್ಪಿಗೆಯನ್ನ ನೀಡಿದ್ರೆ ಈ ಪ್ಲಾನ್ ಇಂಪ್ಲಿಮೆಂಟ್ ಆಗೋದು ಬಹುತೇಕ ಫಿಕ್ಸ್ ಆಗಿದೆ.